ಸ್ನೇಹಿತರೆ ನಮಸ್ಕಾರ. ಹೊಸ ವೀಡಿಯೋಗೆ ಸ್ವಾಗತ. ಫೈನಲಿ ನನ್ನ ಯೂಟ್ಯೂಬ್ ಮಾನಿಟೈಸೇಷನ್ ಆಗೋದಕ್ಕೆ ಬಂತ್ರಿ. ಸುಮಾರು ದಿನದ ಶ್ರಮ. ಬಟ್ ಥಂಬ್ನೈಲಲ್ಲಿ ಹಾಕಿದ್ದು 6 ದಿನ ಅಂತೇಳಿ. ಅದು ಯಾಕಂತ ಹೇಳ್ತೀನಿ ರೀ. ಆ್ಯಂಡ್ ಬರೀ 2 ವೀಡಿಯೋದಲ್ಲಿ ನನ್ನ ಯೂಟ್ಯೂಬು ಮಾನಿಟೈಸೇಷನಿಗೆ ವಾಚ್ ಅವರ್ ಕಂಪ್ಲೀಟ್ ಆಗಿದೆ. ಹೆಂಗೆ, ಯಾಕೆ, ಹೆಂಗಾಯಿತು ಇಷ್ಟು ಬೇಗ ಅನ್ನೋದೆಲ್ಲ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಹೊಸಬರು ಪ್ರಯತ್ನ ಪಡೋರಿಗೆ ಒಂದು ನನ್ನ ಕಡೆದ ಸಜೆಷನ್ ಕೂಡ ಕೊಡ್ತೀನಿ, ಏನು ಮಾಡಬೇಕಂತ. ನಾನು ಪ್ರಯತ್ನ ಪಟ್ಟಿದ್ದು ಕೂಡ ಹೇಳ್ತೀನಿ ನಿಮಗೆ. ನಾನು ಸುಮಾರು ಸ್ಟಾರ್ಟ್ ಮಾಡಿ 4 ತಿಂಗಳಾಯಿತು. 4 ತಿಂಗಳಾದಮೇಲೆ ಇವಾಗ ಸಡನ್ನಾಗಿ 6 ದಿನದಲ್ಲಿ ಮಾನಿಟೈಸೇಷನ್ ಮಾಡ್ಕೊಂಡೆ ನಾನು. ಹೇಗೆ ಅಂತಂದರೆ, ನಾನು ಸುಮಾರು ದಿವಸದಿಂದ ಟ್ರೈ ಮಾಡ್ತಿದ್ದು ಬೇರೆ ಬೇರೆ ಥರ ಕಂಟೆಂಟು, ಚಾಲೆಂಜ್ ವೀಡಿಯೋಸು, ಏನೋ ಒಂದು ಬೇರೆ ಮಾಡಬೇಕು ಅಂತ ಸುಮಾರು ಟ್ರೈ ಮಾಡ್ತಿದ್ದೆ. ಆ್ಯಂಡ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿರಲಿಲ್ಲ. ಇವತ್ತು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಮತ್ತೆ ಇನ್ಯಾವತ್ತೋ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ. ಸೊ ಆ ರೀಸನ್ಗೆ ನನಗೆ ಲೇಟ್ ಆಯಿತು. ಇಲ್ಲಾಂದರೆ ನೀವು ಹೊಸಬ್ರು ಯಾರೇ ಪ್ರಯತ್ನ ಪಡೋರು ಬರೀ 2 ತಿಂಗಳಲ್ಲಿ ಅಥವಾ 3 ತಿಂಗಳಲ್ಲಿ ನಿಮ್ಮ ಯೂಟ್ಯೂಬು ಮಾನಿಟೈಸೇಷನ್ ಮಾಡ್ಕೋಬೋದು. 100% ಮಾಡ್ಕೋಬೋದು. ಹೆಂಗಂದರೆ, ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು. ದಿನ ಒಂದಾದರೂ ವೀಡಿಯೋ ಅಪ್ಲೋಡ್ ಮಾಡಲೇಬೇಕು. ನಿಮ್ಮ ಕೈಯಿಂದ ಸಾಧ್ಯ ಆದರೆ 2 ಕೂಡ ಅಪ್ಲೋಡ್ ಮಾಡಿ. 2 ಅಪ್ಲೋಡ್ ಮಾಡಿದ್ರೆ ಇನ್ನೂ ಬೇಗ ಆಗುತ್ತೆ. ಸೊ ದಿನ ಒಂದು ಅಪ್ಲೋಡ್ ಮಾಡಿದ್ರೂ ಕೂಡ 2 ತಿಂಗಳಲ್ಲಿ ಅಥವಾ 3 ತಿಂಗಳಲ್ಲಿ 100% ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಅದೇ ಭರವಸೆ ಮೇಲೆ ನಾನು ಟ್ರೈ ಮಾಡ್ತಿದ್ದೆ. ಬಟ್ ನನಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಿರ್ಲಿಲ್ಲ, ಬೇರೆ ಬೇರೆ ಪರ್ಸ್ನಲ್ ರೀಸನ್ಗೆ. ಸೊ ಹಾಗಾಗಿ ನಾನು ದಿನ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಇವಾಗ ಸಡನ್ನಾಗಿ 6 ದಿನದಲ್ಲಿ ಯಾವ ಥರ ಮಾನಿಟೈಸೇಷನ್ ಆಯ್ತಂದರೆ, ಹೇಳ್ತೀನಿ ಅದು ಕೂಡ. ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋರಿಗೆ ಇದೆಲ್ಲ ಗೊತ್ತೇ ಇರುತ್ತೆ. ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡ್ತೀನಿ. ಸುಮಾರು 1 ವರ್ಷದಿಂದ ಮಾಡ್ತಿದ್ದೀನಿ. ಅದರಲ್ಲಿ ಇವಾಗ ಆಲ್ರೆಡಿ 87,000 ಜನ ಫಾಲೋವರ್ಸ್ ಆಗಿದ್ದಾರೆ. ಮತ್ತು ಫೇಸ್ಬುಕ್ಕಲ್ಲಿ ಕೂಡ 55,000 ಜನ ಫಾಲೋವರ್ಸ್ ಆಗಿದ್ದಾರೆ. ಸೊ 1 ವರ್ಷದ ಪ್ರತಿಫಲ ಅದು. ಆ ಕಂಟೆಂಟ್ನ ಇವಾಗ ಯೂಟ್ಯೂಬಲ್ಲಿ ತೊಗೊಂಡು ಬಂದೆ ನಾನು. ಇನ್ಸ್ಟಾಗ್ರಾಮಲ್ಲಿ ಮಾಡೋ ಕಂಟೆಂಟು ಯೂಟ್ಯೂಬ್ ಕಂಟೆಂಟ್ಗೆ ತೊಗೊಂಡು ಬಂದಿದ್ದಕ್ಕೆ ಸಡನ್ನಾಗಿ ಬೂಸ್ಟ್ ಆಗಿಬಿಡ್ತು. 2 ವೀಡಿಯೋ ಚೆನ್ನಾಗಿ ರೀಚ್ ಸಿಕ್ತು. 2 ವೀಡಿಯೋದಿಂದ ಒಳ್ಳೆ ವಾಚ್ ಅವರ್ ಆಯಿತು, ಸಬ್ಸ್ಕ್ರೈಬರ್ ಬಂದರು. ಸೊ ಮಾನಿಟೈಸೇಷನ್ ಈಸಿಯಾಗಿ ಆಯಿತು. ನಾನು ಇದೇ ಕೆಲಸನ ಮೊದಲೇ ಮಾಡ್ಬೋದಿತ್ತು. ಮೊದಲೇ ಯಾಕೆ ಮಾಡಲಿಲ್ಲ ಅಂತಂದರೆ, ನನಗೆ ಸುಮಾರು ಬೇರೆ ಬೇರೆ ಕಂಟೆಂಟ್ಗಳು ಇಷ್ಟ. ಚಾಲೆಂಜ್ ವೀಡಿಯೋಸ್ ಮಾಡಬೇಕು, ಹಿಚಾಕಿಂಗ್ ಮಾಡ್ಕೊಂಡು ಟ್ರಾವೆಲ್ ಮಾಡಬೇಕು, ಆ ಥರದ್ದೆಲ್ಲ ಇಷ್ಟ ನನಗೆ. ಸೊ ಆ ಥರದ್ದು ಪ್ರಯತ್ನ ಪಡ್ತಾಯಿದ್ದೆ ನಾನು. ಈ ಆ್ಯಕ್ಟರ್ಗಳ ಮನೆ ತೋರಿಸೋದು ನನ್ನ ಕಂಟೆಂಟು. ಸೊ ಆ ಕಂಟೆಂಟ್ನ ಈ ಕಡೆ ತರೋದಕ್ಕೆ ಇಷ್ಟ ಇರಲಿಲ್ಲ. ಇಷ್ಟ ಇರದೇ ಇರೋ ಕಾರಣಕ್ಕೆ ನಾನು ಬೇರೆ ಬೇರೆ ಪ್ರಯತ್ನ ಪಡ್ತಿದ್ದೆ. ಸೊ ಅದರಲ್ಲಿ ಸಕ್ಸಸ್ ಆಗಿಲ್ಲ ಅಂತ ನಾನು ಹೇಳಲ್ಲ. ಅದರಲ್ಲೇ ಸಕ್ಸಸ್ ಆಗ್ಬೋದಿತ್ತು. ಬಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ದಿನ ಅಪ್ಲೋಡ್ ಮಾಡಿದ್ರೆ 100% ರಿಸಲ್ಟ್ ಸಿಗ್ತಿತ್ತು. ಬಟ್ ನನಗೆ ಅದು ಮಾಡೋಕ್ಕಾಗಿಲ್ಲ. ಟೈಮ್ ಕೂಡ ಇಲ್ಲ ಅಂದ್ಕೋಬೇಕು. ಇವಾಗ ನಾನು 2 ತಿಂಗಳು ಸತತ ದಿನ ಅಪ್ಲೋಡ್ ಮಾಡ್ಕೊಂಡು ಹೋಗೋಕ್ಕೂ ನನಗೆ ಸಾಧ್ಯ ಆಗೋಲ್ಲ ಇವಾಗಿರೋ ಪ್ರೆಸೆಂಟ್ ಸಿಚುವೇಷನಲ್ಲಿ. ಸೊ ಅದಕ್ಕೋಸ್ಕರ ಸಡನ್ನಾಗಿ ಇನ್ಸ್ಟಾಗ್ರಾಮಲ್ಲಿರೋ ಫಾಲೋವರ್ಸ್ನ ಈ ಕಡೆ ತೊಗೊಂಡು ಬರೋಣ ಅಂದ್ಕೊಂಡು ಅದೇ ಕಂಟೆಂಟ್ನ ಈ ಕಡೆ ತೊಗೊಂಡು ಬಂದೆ. ಸೊ ಇನ್ಮೇಲೆ ಬೇರೆ ಬೇರೆ ಕಂಟೆಂಟು ಕೊಡ್ತೀನಿ, ಈ ಕಂಟೆಂಟ್ ಕೂಡ ಕೊಡ್ತೀನಿ. ನನ್ನ ಆಡಿಯನ್ಸಿಗೆ ಖುಷಿ ಕೊಡುವಂಥ ಕಂಟೆಂಟ್ ಮಾಡಿಕೊಂಡು, ಡಿಫ್ರೆಂಟ್ ಕಂಟೆಂಟ್ನ ಮಾಡಿಕೊಂಡು ಹೊಸದನ್ನು ಪ್ರಯತ್ನ ಪಡ್ಬೇಕು ಅನ್ನೋದು ನನ್ನ ಆಸೆ ಇದೆ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿರಿ. 1,000 ಸಬ್ಸ್ಕ್ರೈಬರ್ ಆದಾಗ ಇಷ್ಟು ಖುಷಿ ಪಟ್ಟಿದ್ದೆ ನಾನು. ಇನ್ಸ್ಟಾಗ್ರಾಮಲ್ಲಿ 87,000 ಜನ ಇದ್ದಾರೆ, ಫೇಸ್ಬುಕ್ಕಲ್ಲಿ 55,000 ಜನ ಇದ್ದಾರೆ. ಬಟ್ ಈ 1,000 ಜನ ಎಷ್ಟು ಖುಷಿ ಕೊಟ್ರಿ ಅಂದರೆ, ಅದು ನಮ್ಮ RCB ವಿನ್ ಆದಾಗ ಯಾವ ಥರ ಖುಷಿ ಪಟ್ಟಿದ್ವೋ ಆ ಥರ ಖುಷಿ ಐತೆ ರೀ. ಸೀರಿಯಸ್ಲಿ ನನಗೆ ತುಂಬ ದಿನದಿಂದ ಆಸೆ ಇತ್ತು, ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಮಾಡ್ಕೋಬೇಕು, ಸಬ್ಸ್ಕ್ರೈಬರ್ ಮಾಡ್ಕೋಬೇಕು ಅನ್ನೋದು ಭಾಳ ದಿನದ ಆಸೆ ಇತ್ತು. ಸೊ ಫೈನಲಿ ಇವತ್ತು ಈಡೇರ್ತಂತ ಹೇಳ್ಬೋದು. ನಾಳೆ ನಾಡಿದ್ದು ಮಾನಿಟೈಸೇಷನ್ ಆಗುತ್ತೆ, ಇನ್ನೂ ಆಗಿಲ್ಲ. ಬಟ್ ವಾಚ್ ಅವರ್ ಕಂಪ್ಲೀಟ್ ಆಗಿದೆ, ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿದೆ. ಸೊ ನಾಳೆ ನಾಡಿದ್ದು ಆಗುತ್ತೆ. ಇನ್ಮೇಲೆ ದಿನ ಒಳ್ಳೊಳ್ಳೆ ಕಂಟೆಂಟ್ ಮಾಡಿಕೊಂಡು, ಡಿಫ್ರೆಂಟ್ ಕಂಟೆಂಟ್ ಮಾಡ್ಕೊಂಡು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತೀನಿ ನಿಮ್ಗೆ. ನೀವು ಕೂಡ ದಯವಿಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಲವ್ ಯು ಆಲ್, ಟೇಕ್ ಕೇರ್. ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ರೀ. ಬಾಯ್.